ಭಾರತ ಪಾಕಿಸ್ತಾನದ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯಿ ಬಡ್ಕೊಂತಿದ್ದಂತ ಟ್ರಂಪ್ಗೆ ಮೋದಿ ಕೌಂಟರ್ ಕೊಟ್ಟಿದ್ದಾರೆ. ಕದನ ವಿರಾಮಕ್ಕೆ ಅಮೆರಿಕದ ಮಧ್ಯಸ್ಥಿಕೆಯನ್ನ ಬಯಸಿರಲಿಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವೆಯ ಕದನ ವಿರಾಮ ವಿಚಾರಕ್ಕೆ ಬಡಾಯಿ ಕೊಚ್ಚಿಕೊಂಡಿದ್ದ ಟ್ರಂಪ್ಗೆ ಮೋದಿ ಕೌಂಟರ್ ಕೊಟ್ಟಿದ್ದಾರೆ. ಕದನ ವಿರಾಮಕ್ಕೆ ಅಮೆರಿಕದ ಮಧ್ಯಸ್ಥಿಕೆಯನ್ನ ಬಯಸಿರಲಿಲ್ಲ. ಟ್ರಂಪ್ ಜೊತೆಗಿನ ದೂರವಾಣಿ ಮಾತುಕತೆಯ ವೇಳೆ ಮೋದಿಯ ಹೇಳಿಕೆ ಇದು. ಆಪರೇಷನ್ ಸಿಂಧೂರ ಕುರಿತಾಗಿ ಮಾಹಿತಿಯನ್ನ ಕೇಳಿದ್ದಾರೆ ಟ್ರಂಪ್. ಈ ವೇಳೆ ಭಯೋತ್ಪಾದನೆ ವಿರುದ್ಧದ ಕಾರ್ಯಾಚರಣೆಯನ್ನ ವಿವರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆಗೆ ಕೆನಡಾಗೆ ಆಗಮಿಸಿದಂತ ವೇಳೆ ಟ್ರಂಪ್ ಜೊತೆ ಮೋದಿ ಮಾತುಕತೆ ಮಾಡಿದ್ದಾರೆ. ಭಾರತ ಎಂದಿಗೂ ಕೂಡ ಅಮೆರಿಕದ ಮಧ್ಯಸ್ಥಿಕೆ ಸಂಧಾನವನ್ನ ಬಯಸಿಲ್ಲ. ಭವಿಷ್ಯದಲ್ಲಿಯೂ ಕೂಡ ಭಾರತ ಪಾಕ್ ಮಾತುಕತೆಗೆ ಯಾರದ್ದೇ ಮಧ್ಯಸ್ಥಿಕೆ ಬೇಡವೇ ಬೇಡ. ಭಾರತದ ನಿಲುವನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಯುದ್ಧ ನಿಲ್ಲಿಸಿದ್ದು ನಾನೇ ಎಂಬ ಟ್ರಂಪ್ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರೀಗ ತಿರುಗೇಟು ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಉಗ್ರ ನೆಲೆಗಳನ್ನೇ ಗುರಿಯಾಗಿಸಿ ಭಾರತದಿಂದ ದಾಳಿ ಆಗಿದೆ. ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಭಾರತದಲ್ಲಿ ರಾಜಕೀಯ ಸಹಮತ ಇದೆ. ಭಾರತದ ನಿಲುವನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವಾಗ ಆಪರೇಷನ್ ಸಿಂಧೂರ ಆಯ್ತಾ ಹೊತ್ತಿನಲ್ಲಿ ಬಹಳಷ್ಟು ತಿರುವನ್ನ ಪಡ್ಕೊಂಡಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಬಹಳ ಪ್ರಮುಖವಾಗಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಒಂದು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಬಾಯಿ ಬಡ್ಕೊಂತ ಟ್ರಂಪ್ ಸರಣಿ ಪೋಸ್ಟ್ ಮಾಡೋದ್ರ ಮೂಲಕ ನಾನೇ ನಿಲ್ಸಿದ್ದು, ನನ್ನಿಂದನೇ ಆಗಿದ್ದು ಅನ್ನುವುದಾಗಿ ಒಂದು ಪೋಸ್ಟ್ ಕೊಡ್ತಾ ಇದ್ರು. ಬಟ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಸ್ಪಷ್ಟನೆ ಅಮೆರಿಕಕ್ಕೆ ಸೇರಿ ಇಡೀ ಜಗತ್ತಿಗೆ ಒಂದು ಸಂದೇಶ ಅಲ್ವಾ ದಿಲೀಪ್? ಖಂಡಿತ ಅಖಿಲೇಶ್. ಏನಂದ್ರೆ ಟ್ರಂಪ್ ಅವರು ಇದುವರೆಗೂ ಸೇರಿ ಒಟ್ಟು 18 ರಿಂದ 19 ಬಾರಿ ಹೇಳ್ಕೊಂಡಿದ್ದಾರೆ ಒಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಿಲ್ಸಿದ್ ನಾನೇ ಅಂತ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಟ್ರಂಪ್ ಅವ್ರನ್ನ ಒಂದು ನೇರ ದೂರವಾಣಿ ಮಾತುಕತೆ ಸಂಭಾಷಣೆ ವೇಳೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದ ಪ್ರಧಾನಿ ಮೋದಿ, ಭಾರತಕ್ಕೆ ಯಾವುದೇ ರೀತಿಯ ರಾಷ್ಟ್ರಗಳ ಮಧ್ಯಸ್ಥಿಕೆ ಬೇಡ, ಅದು ವಿಶ್ವಸಂಸ್ಥೆ ಆಗಿರ್ಬೋದು, ಬೇರೆ ಇನ್ಯಾವುದೇ ದೇಶ ಆಗಿರ್ಬೋದು, ಯಾರದೇ ಮಧ್ಯಸ್ಥಿಕೆ ಬೇಡ, ಯಾರ ಸಂಧಾನನೂ ಬೇಡ ಅಂತ ನೇರ ಒಂದು ದೂರವಾಣಿ ಮಾತುಕತೆ ವೇಳೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಒಂದು G7 ಶೃಂಗಸಭೆಗೆ ಕೆನಡಾಗೆ ಪ್ರಧಾನಿ ಮೋದಿ ತೆರಳಿದ್ದಾರೆ. ಆ ಸಂದರ್ಭದಲ್ಲಿ ಟ್ರಂಪ್ ಅವರು ತರಾತುರಿಯಲ್ಲಿ ಅಮೆರಿಕಾಗೆ ವಾಪಸ್ ಹೊರಟು ಬಂದ್ರು. ಆ ಬಳಿಕ ನಡೆದಂತ ಫೋನ್ ಮಾತುಕತೆ ಆಗಿತ್ತು ಇದು. ಒಂದು ವೇಳೆ ಟ್ರಂಪ್ ಅವರು ಏನಾದ್ರು ಕೆನಡಾದಲ್ಲೇ ಇದ್ದಿದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಭಾರತ ಮತ್ತೆ ಅಮೆರಿಕ ಅಧ್ಯಕ್ಷರ ನಡುವೆ ಏನೋ ದ್ವಿಪಕ್ಷೀಯ ಮಾತುಕತೆ ನಡೆಯೋದು, ಆ ವೇಳೆ ಮುಖಾಮುಖಿಯಾಗಿ ಈ ಒಂದು ಪ್ರಸ್ತಾಪ ಬರೋದೇನೋ. ಆದ್ರೆ ಒಂದಂತಕ್ಕೆ ಇವಾಗ ಟೆಲಿಫೋನ್ ಮೂಲಕ ಮಾತುಕತೆ ಮಾಡಿ ಪ್ರಧಾನಿ ಮೋದಿ ಅವರು ಭಾರತದ ನಿಲುವನ್ನ ಅತ್ಯಂತ ಸ್ಪಷ್ಟವಾಗಿ, ಅತ್ಯಂತ ನೇರವಾಗಿ, ಅತ್ಯಂತ ಕರಾರುವಕ್ಕಾಗಿ ಹೇಳಿದ್ದಾರೆ ಎನ್ಬೋದು. ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ಜಾಗತಿಕ ಮಟ್ಟದಲ್ಲಿ ಒಂದು ಭಾರತ ನೀಡಿರೋ ಚಾಟಿ ಎಂದ್ರೂ ತಪ್ಪಾಗ್ಲಾರ್ದು ಅಖಿಲೇಶ್. ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ.